ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶುಭ. ಇವತ್ತಿನ ದಿನ ನಾನು ತುಂಬ ದಿನಗಳಾದ ನಂತರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿಬಿಟ್ಟು ನಾನು ಪೋಸ್ಟನ್ನು ಹಾಕಿದೆ. ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡಿದ್ರು. ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ಹುಷಾರಾಗಿ ಬೇಗ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ನನಗೆ ಕಮೆಂಟ್ ಮಾಡಿ ಎಲ್ಲರೂ ಹೇಳಿದರು. ಎಲ್ಲ ಕಮೆಂಟ್ ಮಾಡಿದವ್ರು ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಅಂದರೆ ನನಗೆ ಸ್ವಲ್ಪ ತುಂಬ ಟೈಮ್ ಆಗೋ ತನಕ ನನಗೆ ಹಾಕೋಕ್ಕೆ ಆಗಲಿಲ್ಲ. ಯಾಕೆಂದರೆ ನನಗೆ ತುಂಬಾ ಕೈ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಹಾಕಿರಲಿಲ್ಲ ವೀಡಿಯೋನ. ವೀಡಿಯೋ ಮಾಡೋಕ್ಕೂ ಕೂಡ ನನಗೆ ಆಗಲಿಲ್ಲ. ಊರಿಗೆ ಬಂದಿರೋದ್ರಿಂದ ಹೇಗೋ ನನಗೆ ಮ್ಯಾನೇಜ್ ಆಗಿಬಿಡ್ತು. ಇಲ್ಲ ಅಂದಿದ್ರೆ ನನಗೆ ತುಂಬಾ ಕಷ್ಟ ಆಗ್ತಿತ್ತು. ವೀಡಿಯೋಗಳನ್ನೆಲ್ಲ ಹಾಕಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ, ನನ್ನ ಚಾನಲ್ ಕೂಡ ಹೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಭಯಪಟ್ಕೊಂಡಿದ್ದೆ. ಅದಕ್ಕೆ ಮನೆಯವರೆಲ್ಲರೂ ಹೇಳಿದ್ರು, ಏನೂ ತೊಂದರೆ ಇಲ್ಲ, ಈ ವೀಡಿಯೋಗೋಸ್ಕರ ನೀನು ಸುಮ್ಮನೆ ತಲೆ ಬಿಸಿ ಟೆನ್ಷನ್ ಏನು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇವಾಗ ಹಾಕ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ನನಗೆ ಏನು ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತೀನಿ. ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಊರಿಗೆಲ್ಲ ಹೋದರೆ ಸಾಕು, ಈ ಸೀಸನ್ನಲ್ಲಿ ಮಾವಿನ ಹಣ್ಣು ಅಥವಾ ಹಲಸಿನ ಹಣ್ಣಾಗಲಿ ಏನಾದ್ರೂ ಕೂಡ ಇದ್ದೇ ಇರುತ್ತೆ. ಈ ಒಂಥರ ಈ ರಜೆ ಬಂದರೆ ಈ ರಜೆ ಸಿಗೋ ಟೈಮಲ್ಲಿ ಈ ಥರ ಹಣ್ಣುಗಳು ಸಿಗೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಹಾಗೆಯೇ ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಮಾವಿನ ಗಿಡ ಇತ್ತು. ಅದರಲ್ಲಿ ತುಂಬಾ ಮಾವಿನಕಾಯಿ ಬಿಟ್ಟಿತ್ತು. ಅದರಲ್ಲೇ ನಾವು ಕಿತ್ಕೊಂಡು ಅದನ್ನು ಇವಾಗ ಈ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ. ಈ ಹಳ್ಳಿ ಕಡೆ ಎಲ್ಲ ಹೇಗೆ ಮಾಡ್ತಾರೋ ಆ ಥರದ ಒಂದು ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬ ಈಸಿಯಾಗಿಯೂ ಕೂಡ ಮಾಡ್ಕೊಳ್ಬೋದು. ನೋಡಿ ಈ ಥರ ನಾನು ಈ ಮಾವಿನಕಾಯಿನ 3 ಮಾವಿನಕಾಯಿನ ತಗೊಂಡು ನಾನು, ಅಂದರೆ ಈ ಮಾವಿನಕಾಯಿನ ಕುಯ್ದಾದ ನಂತರ ಅದನ್ನು ಸ್ವಲ್ಪ ಹಿಂದೆ ಅದರದ್ದು ತೊಟ್ಟಿರುತ್ತೆ ನೋಡಿ, ಅದರದ್ದು ಸ್ವಲ್ಪ ರಸ ಎಲ್ಲ ಇಳಿದು ಬಿಡಬೇಕು. ಆವಾಗ ನಮಗೆ ಚೆನ್ನಾಗಿರುತ್ತೆ. ನಾನು ಅದನ್ನು ಇಳಿಸೋದಕ್ಕೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಂಡು ಒಂದು ದಿನ ನಾನು ಹಾಗೇ ಇಟ್ಕೊಂಡಿದ್ದೆ. ಒಂದು ದಿನ ಆದ ನಂತರ ನಾನು ಆ ಮಾವಿನಕಾಯನ್ನು ಅದರ ರಸ ಎಲ್ಲ ಇಳಿದಿರುತ್ತೆ ನೋಡಿ, ಅದಾದ ನಂತರ ಅದನ್ನು ನೀಟಾಗಿ ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು, ಆ ನಂತರ ನಾನು ನೋಡಿ ಈ ರೀತಿಯಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಈ ರೀತಿಯಾಗಿ ಸಣ್ಣದಾಗಿ ತುರ್ಕೊಳ್ತೀನಿ. ನೋಡಿ ಈ ಥರ ಸಣ್ಣದಾಗಿ ತುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಮಾವಿನಕಾಯಿ. ನೋಡಿ ಈ ರೀತಿ ಸ್ವಲ್ಪ ಹುಳಿ ಮಾವಿನಕಾಯಿ ಇರೋದ್ರಿಂದ ಇದು ತುಂಬಾ ಚೆನ್ನಾಗಾಗುತ್ತೆ. ಹಳ್ಳಿ ಜೀವನನೇ ಒಂಥರ ಚೆನ್ನಾಗಿರುತ್ತೆ. ಅಂದರೆ ನಮಗೆ ಏನಾದರೆ ಬೇಕು ಅಂದರೆ ನಮಗೆ ಅಲ್ಲೇ ಪಕ್ಕ ತೋಟದಲ್ಲಾಗಲಿ ಗದ್ದೆಗಳಲ್ಲಾಗಲಿ ಅಲ್ಲೇ ಸಿಕ್ಬಿಡುತ್ತೆ. ಆದರೆ ಸಿಟಿಯಲ್ಲಿ ಇರೋರಿಗಾದರೆ ಮಾರ್ಕೆಟಿಗೆ ಹೋಗಿ ತಗೊಳ್ಬೇಕು, ಆ ಥರ ಏನಿಲ್ಲ. ನೋಡಿ ಫ್ರೆಶ್ ಆಗಿ ಅಲ್ಲಿನೇ ನಮಗೆ ಸಿಗ್ಬಿಡುತ್ತೆ ಎಲ್ಲವೂ ಕೂಡ. ಈ ಹಲಸಿನ ಹಣ್ಣು ಆಗ್ಬೋದು, ಈ ಮಾವಿನ ಹಣ್ಣು ಆಗ್ಬೋದು, ಅಥವಾ ಈ ತರಕಾರಿಗಳೆಲ್ಲ ಈ ಹಳ್ಳಿ ಕಡೆ ಎಲ್ಲ ಅಲ್ಲೇ ಬೆಳ್ಕೊಳ್ಳೋದ್ರಿಂದ ನಮಗೆ ಯಾವಾಗ ಬೇಕು ಆವಾಗ ನಾವು ಕಟ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಳ್ಬೋದು. ನೋಡಿ ಇವಾಗ ನಾನು ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡ್ದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜವನ್ನು ನಾವು ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಕಡಲೆ ಬೀಜ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ. ಕಡಲೆ ಬೀಜ ಎಲ್ಲ ಫ್ರೈ ಆದ ನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ನನಗೂ ಕೂಡ ಅಷ್ಟೊಂದು ಇಷ್ಟ ಆಗಲ್ಲ. ನಮ್ಮ ಮನೆಯವರಿಗೆಲ್ಲ ಇದಕ್ಕೆ ಕಡಲೆ ಬೀಜ ಹಾಕಿದ್ರೆ, ಕಡಲೆಬೇಳೆ ಎಲ್ಲ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕಡಲೆ ಬೀಜ. ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ತುಂಬ ಈರುಳ್ಳಿಯನ್ನು ಹಾಕಿನೂ ಕೂಡ ಮಾಡ್ತಾರೆ, ಅದೊಂಥರ ತುಂಬಾ ಚೆನ್ನಾಗಿರುತ್ತೆ. ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ನಾವು ಮಾವಿನಕಾಯನ್ನು ಜಾಸ್ತಿ ಹಾಕಿಬಿಟ್ಟು ಈ ಈರುಳ್ಳಿಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ. ಆವಾಗ ಒಂಥರ ಮಾವಿನಕಾಯಿ ಚಿತ್ರಾನ್ನ ಅನಿಸ್ಬಿಡುತ್ತೆ. ಇಲ್ಲ ಅಂದರೆ ನಮಗೆ ಈ ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ರೆ ಮಾಮೂಲಿ ಚಿತ್ರಾನ್ನ ಥರನೇ ಇದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿಯನ್ನು ಸ್ವಲ್ಪ ಕಡಿಮೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಹಸಿರು ಮೆಣಸಿನಕಾಯನ್ನು ನಾನು ಉದ್ದುದ್ದವಾಗಿ ಈ ರೀತಿಯಾಗಿ ಸೀಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಈ ಹಸಿರು ಮೆಣಸಿನಕಾಯಿ ಎಲ್ಲ ಫ್ರೈ ಆದ ನಂತರ ನಾನು ಈ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕರಿಬೇವಿನ ಸೊಪ್ಪನ್ನು ನಾವು ಮೊದಲೇ ಹಾಕ್ಕೊಂಡ್ಬಿಟ್ರೆ ಎಲ್ಲ ಫ್ರೈ ಆಗಿ ಅಲ್ಲೇ ಒಂಥರ ಕಟ್ಟಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿವಾಗ
ಈರುಳ್ಳಿ ಎಲ್ಲ ಹಾಕಿದ ನಂತರ ನಾನು ಈ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡೆ ನೋಡಿ. ಇವಾಗ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲವೂ ಕೂಡ ನೀಟಾಗಿ ಫ್ರೈ ಆಗಬೇಕು, ಆದರೆ ಸೀದ್ ಹೋಗಬಾರ್ದು. ಒಂದು ಸ್ವಲ್ಪ ನೋಡಿ ಒಂಥರ ಬ್ರೌನ್ ಕಲರ್ ಬರುತ್ತೆ ನೋಡಿ ಈರುಳ್ಳಿ, ಆವಾಗ ನಾವು ಇವಾಗ ಬೆಂದಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗನೇ ಹಾಕ್ಕೊಂಡು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ. ಇದು ಸೀದ್ ಹೋಗಬಾರ್ದು, ಸೀದ್ ಹೋದರೆ ನಮಗೆ ಅಷ್ಟೊಂದು ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ ಈ ರೀತಿಯಾಗಿ ನಿಧಾನವಾಗಿಯೇ ನಾವು ಫ್ರೈ ಮಾಡಿಕೊಂಡು ಈ ಚಿತ್ರಾನ್ನವನ್ನು ಮಾಡ್ಕೊಳ್ಬೇಕು. ಇದು ನಮಗೆ ಹಿಂದಿನ ಕಾಲದಲ್ಲಿ ಅಂದರೆ ಈ ಹಳೆಯ ಕಾಲದಲ್ಲಿ ಹೇಗೆ ಮಾಡ್ಕೊಳ್ತಾ ಇದ್ರೋ ಈ ಮಾವಿನಕಾಯಿ ಚಿತ್ರಾನ್ನ ಆ ಥರನೇ ಆಗುತ್ತೆ ಇದು. ನೋಡಿ ಈ ದೇವಸ್ಥಾನಗಳೆಲ್ಲ ನಮಗೆ ಪ್ರಸಾದ ರೀತಿಯಲ್ಲೆಲ್ಲ ಕೊಡ್ತಾರೆ ನೋಡಿ, ಆ ರೀತಿ ಚಿತ್ರಾನ್ನ ಥರನೇ ಆಗುತ್ತೆ ನೋಡಿ. ಇವಾಗ ನಾನು ತುರಿದು ಇಟ್ಕೊಂಡಿದ್ದೆ ನೋಡಿ, ಆ ಮಾವಿನಕಾಯನ್ನು ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಕೊನೆಯಲ್ಲಿ ಈ ಮಾವಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ, ಮುಂಚೆನೇ ನಾನು ಹಾಕ್ಕೊಳ್ಳಲ್ಲ ನೋಡಿ. ಇವಾಗ ಕೊನೆಯಲ್ಲಿ ಹಾಕ್ಕೊಂಡು ನೀಟಾಗಿ ನಾವು ಇವಾಗ ಒಗ್ಗರಣೆ ಎಲ್ಲ ಏನು ಹಾಕ್ಕೊಂಡಿರ್ತೀವೋ ಅಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಇದು ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಅರಿಶಿಣ ಪುಡಿಯನ್ನು ನಾನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮುಂಚೆನೇ ಹಾಕಿಬಿಟ್ರೆ ನಮಗೆ ಇದು ಅಷ್ಟೊಂದು ನಮಗೆ ಇದು ಫ್ರೈ ಆಗಿದ್ದು ಕೂಡ ಅಷ್ಟೊಂದು ಗೊತ್ತಾಗಲ್ಲ ಈ ಈರುಳ್ಳಿ ಎಲ್ಲ. ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಫ್ರೈ ಆಗಬೇಕು ನಮಗೆ, ಆವಾಗ ಗೊತ್ತಾಗುತ್ತೆ ನಮಗೆ ಫ್ರೈ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ನೋಡಿ ಇರುತ್ತೆ ಮಾವಿನಕಾಯಿ ಎಲ್ಲ ಹಾಕಿದ ನಂತರ ನೀಟಾಗಿ ಚೆನ್ನಾಗಿ ನಾವು ಈ ಥರ ತಿರುಗಿಸ್ಕೊಳ್ತಾ ಇರಬೇಕು. ಇವಾಗ ನಾನು ತೆಂಗಿನಕಾಯಿ ತುರಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ತುರಿಯನ್ನು ನಾನು ಮಾವಿನಕಾಯಿ ಆದ ನಂತರನೇ ನಾನು ಹಾಕ್ಕೊಳ್ತಾ ಇದ್ದೀನಿ, ಮುಂಚೆ ನಾನು ಇದನ್ನು ಹಾಕ್ಕೊಳ್ತಾ ಇಲ್ಲ ನೋಡಿ. ಇವಾಗ ಹಾಕ್ಕೊಂಡು ನೀಟಾಗಿ ಇದಕ್ಕೆಲ್ಲವೂ ಕೂಡ ಮಿಕ್ಸ್ ಆಗೋ ಥರ ಚೆನ್ನಾಗಿ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು. ಈ ಈರುಳ್ಳಿ ಆಗಲಿ ಮಾವಿನಕಾಯಿ ಆಗಲಿ ಎಲ್ಲವೂ ಕೂಡ ಈ ತೆಂಗಿನಕಾಯಿ ಜೊತೆ ಎಲ್ಲ ಮಿಕ್ಸ್ ಆದರೆ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಈ ತೆಂಗಿನಕಾಯಿ ಬೇರೆ, ಈ ಮಾವಿನಕಾಯ್ದಿದೆ ಬೇರೆ ಬೇರೆ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ. ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಈ ಚಿತ್ರಾನ್ನಕ್ಕೆ ಹುಳಿ ಎಲ್ಲ ರೆಡಿ ಆದ ನಂತರ ನಾನು ಇದಕ್ಕೆ ಅನ್ನವನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಆವಾಗ ನಮಗೆ ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ ಹುಳಿನೂ ಕೂಡ ತಣ್ಣಗಾಗಿದೆ, ಅನ್ನನೂ ಕೂಡ ಸ್ವಲ್ಪ ತಣ್ಣಗಾದ ನಂತರ ನೋಡಿ ನಾನು ಈ ರೀತಿಯಾಗಿ ಪುಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ. ಆ ಅನ್ನವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ಅನ್ನವನ್ನು ಸೇರಿಸ್ಕೊಂಡಾದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಈ ಮಾವಿನಕಾಯಿ ಚಿತ್ರಾನ್ನ. ಅದರಲ್ಲೂ ಕೂಡ ಈ ಹಳ್ಳಿ ಸ್ಟೈಲಲ್ಲಿ ನಾವು ಈ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಈ ದೇವಸ್ಥಾನಗಳೆಲ್ಲ ನಮಗೆ ಪ್ರಸಾದದಲ್ಲಿ ಎಲ್ಲ ನಮಗೆ ಕೊಡ್ತಾರೆ ನೋಡಿ, ಆ ರೀತಿಯೇ ಇರುತ್ತೆ ಮಾವಿನಕಾಯಿ ಚಿತ್ರಾನ್ನ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ಈಸಿಯಾಗಿಯೂ ಕೂಡ ಮಾಡ್ಕೊಳ್ಬೋದು ನೋಡಿ. ಈ ಥರವಾಗ ಮಾವಿನಕಾಯಿ ಚಿತ್ರಾನ್ನ ಅದರಲ್ಲೂ ಕೂಡ ಈ ಹಳ್ಳಿ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.